ಕರ್ನಾಟಕ ಮೊದಲ ಹಂತಲ್ಲೇ ತಪ್ಪನ್ನು ಮಾಡ್ತಾ ಇದೆ. ಜೈ ಕರ್ನಾಟಕ ಬ್ಯಾಂಗ್ಳೂರ್. 24+2 ಹೆಚ್ಚುವರಿ ನಿಮಿಷ. ಗಮನಿಸಿ, 6 ಓವರ್ಗಳಿಗೆ ಇರ್ತದೆ. ಆಡುವ ಪ್ರತಿ ತಂಡಗಳು ಓವರ್ ರೇಟ್ ಅನ್ನು ಕಾಯ್ದುಕೊಂಡು ಆಡಲೇಬೇಕಾಗಿದೆ. ಕಾರ್ಯಕ್ರಮದ ಮುಖ್ಯ ವೇದಿಕೆ ಇವಾಗಲೇ ಅತಿಥಿಗಳು ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾರೆ. ನಮ್ಮ ಇನ್ನೂರ ಪ್ರಮುಖ ಪೋಷಕರಾಗಿರುವಂತಹ ಕಲ್ಯಾಣ್ ಶ್ರೀಕರ್ ಶೆಟ್ಟಿ ಅವರು, ವೆಲ್ಕಮ್ ಸತೀಶ್ ಭಂಡಾರಿ ಅವರು, ರವಿರಾಜ್ ಶೆಟ್ಟಿ ಅವರು, ರಮೇಶ್ ಶೆಟ್ಟಿ ಕಲ್ಯಾಣ್, ನಿತಿನ್ ರವರು ಈ ಟೂರ್ನಮೆಂಟ್ಗೆ ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೀಶ್ ಶೆಟ್ಟಿ ಅವರ ಜೊತೆ ಇವರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಕಾಪುವಿನ ಪರವಾಗಿ ಮೊದಲ 2 ಚೆಂಡುಗಳ ಮುಕ್ತಾಯದ ಹಂತದಲ್ಲಿ 4 ಓಟವನ್ನು ದಾಖಲಿಸ್ತಾ ಇರುವಂತಹ ಪ್ರಕೃತಿ ನಾಶ್ ಬೆಂಗಳೂರಿನ ತಂಡ. 2 ವರ್ಷಗಳ ಹಿಂಭಾಗದಲ್ಲಿ ಇದೇ ಮೈದಾನದಲ್ಲಿ ನಡೆದಂತಹ ವೆಂಕಟರಮಣ 3 ಲಕ್ಷ ರೂಪಾಯಿಗಳ ಒಂದು ಪಂದ್ಯಕೂಟದ ಪ್ರಶಸ್ತಿಯನ್ನು ಗೆದ್ದಂತಹ ಒಂದು ತಂಡ ನಾಶ್. ಈ ಬಾರಿ ಆರ್ಡರ್ ಕೊಳೆ ಅಂತಲ್ಲಿ ಬಳಸುವಂತ ಹೊಡೆತ ಬಾಲು ಸ್ಪಾಕ್ ಡ್ರೈವ್ ಅನ್ನ ಈ ಬಾರಿ ಸಲೀಂ ಮಾಡಿದ್ರು. ಬಹಳ ಸುತ್ತಮರದ ಕ್ಷೇತ್ರ ರಕ್ಷಣೆಯೂ ಕೂಡ ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವೆ 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬೆಳಪು ಜಹೀರ್ ಅಹಮದ್, ನಮ್ಮ ಇನ್ನೋರ ಪ್ರೋತ್ಸಾಹಕರು ಕೂಡ ಜಹೀರ್ ಅಹಮದ್. ಬೆಳಪು ಸರ್, ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಗಳ ಭಾಗದಲ್ಲಿ ಸಲೀಂ ಹೊಡೆತ ಮಿಡ್ ವಿಕೆಟ್ ಸಿಮರಕ್ಕೆ ಅಂಚಿನಲ್ಲಿ ಬಹಳ ಸುತ್ತಮರದ ಒಂದು ಕ್ಯಾಚ್ ಅನ್ನು ಲೋಕಿ ಪಡ್ಕೊಂಡ್ರು. ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಪ್ರಕೃತಿ ನಾಶ್ ಬೆಂಗಳೂರು. ಅಂಗಡ ಒಳಭಾಗದಲ್ಲಿ ಇವಾಗ ಕುಟ್ಟಿಯ ಸೇರ್ಪಡೆ. ಪ್ರಕೃತಿ ನಾಶನ ಬ್ಯಾಟಿಂಗ್ ಲೈನಪ್ ಅಲ್ಲಿ ಅಮೂಲಾಗ್ರವಾಗಿರುವಂತಹ ಬದಲಾವಣೆ ಬರ್ತಾ ಇದೆ. ಪಿಂಚಿಟರ್ ರೂಪದಲ್ಲಿ ಬರ್ತಾ ಇರುವಂತಹ ಪ್ರಶಾಂತ ಕುಟ್ಟಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಇವಾಗೆಲ್ಲ ಬಿರುಸಿನ ಹೊಡೆತಗಳ ಆಟಗಾರ ಸಲೀಂ ಅಪಾಸಾತಿಯನ್ನು ಕಂಡ್ರು. ಕುಟ್ಟಿ ಆಟವನ್ನು ಆಡ್ತಾ ಇದ್ದಾರೆ. ಈ ತನ್ಮದ ಬಾಣ ಸಮೃದ್ಧ ಹೊಡೆತ ಮಿಡ್ಗಿಡ ಭಾಗದಲ್ಲಿ ಒಂದೊಳ್ಳೆ ಹೆಚ್ಚುವರಿಯ ಸೇರ್ಪಡೆ. ಉತ್ತಪ್ಪ ಶಾರ್ಟ್ ಮಿಡ್ಗಿಡ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರ ಮುಖೇನ ತನ್ನ ಮೊತ್ತವು ಕೂಡ ಈ ಹಂತದಲ್ಲಿ 7 ಓಟವನ್ನು ಕಾಣ್ತಾ ಇದೆ. 7 ಫಾರ್ ಲಾಸ್ ಆಫ್ 1. ಪ್ರಕೃತಿ ನಾಶ್ ಬೆಂಗಳೂರು. ಈ ತನ್ಮದ ಮತ್ತೊಂದು ಎಸೆತ ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಬಾರಿ ಅಕ್ಷಯ್ ಅನಾವಶ್ಯಕವಾಗಿ ಔಟ್ ಸೈಡ್ ಆಫ್ ಸಮ್ ಚೆಂಡನ್ನು ಕೆಣಕಿದ್ರು. ಸುಲಭದ ಕ್ಯಾಚ್ ಮಿಡ್ ಆಫ್ ಭಾಗದಲ್ಲಿ. ಈ ತನ್ಮದ ಅಕ್ಷಯ್ ಸಿಕೆ ವಾಪಸ್. ಮತ್ತೊಂದು ಹೋದರಿ ಆಘಾತ ಈ ಬಾರಿ ಪ್ರಕೃತಿ ನಾಶ್ ಬೆಂಗಳೂರಿನ ತಂಡ. ಅಂಗಡ ಒಳಭಾಗದ ತಾಪೆಕ್ಸ್ ಬರ್ತಾ ಇದ್ದಾನೆ ಬಾರಿ ಮತ್ತೊರು ಅನುಭವಿ ಆಟಗಾರ. ಮುಂದಿನ 2026 ಫೆಬ್ರವರಿಯ ಮೊದಲ ವಾರದಲ್ಲಿ ಮಲ್ಲೇಶ್ವರಂ ಮೈದಾನದಲ್ಲಿ ನಾಶ್ ಬೆಂಗಳೂರಿನ ತಂಡ 4ನೇ ಬಾರಿಗೆ ಒಂದು ರಾಜ್ಯ ಮಟ್ಟ ಪಂದ್ಯಾಟವನ್ನು ನಡೆಸ್ತಾ ಇದೆ. ನ್ಯಾಶ್ ಟ್ರೋಫಿ ಅನ್ನುವಂಥ ರೂಪದಲ್ಲಿ ವಿಜಯಿ ತಂಡಕ್ಕೆ 3 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 1.5 ಲಕ್ಷ ರೂಪಾಯಿಗಳ ಜೊತೆ ನ್ಯಾಶ್ ಟ್ರೋಫಿ ಇರ್ತದೆ. ಸೆಮಿಫೈನಲ್ ಪರಾಜಿತ ತಂಡಗಳು 50,000 ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಈ ಟೂರ್ನಮೆಂಟ್ ಮಲ್ಲೇಶ್ವರಂ ಮೈದಾನದಲ್ಲಿ ನಡೀತದೆ. ನ್ಯಾಶ್ ಕ್ರಿಕೆಟರ್ಸಿನ 4ನೇ ಬಾರಿಯ ಪಂದ್ಯಕೂಟ.
ರೀತು ಬಂದು ರಸಗಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಸ್ಕೋರ್ 7-2. ಟೂರ್ನಮೆಂಟಿನ ಸಂಘಟಕರು ಅನಿತ್ ಶೆಟ್ಟಿ ಅವರು ಬೆಳಪು ಜೈರ್ ಅಹಮದ್ ಅವರಿಗೆ ಶಾಲನ್ನು ತೊಡಿಸುವುದರ ಮುಖೇನ ಗುಲಾಬಿ ಹೂವನ್ನು ಕೊಟ್ಟು ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಕೂಡ ನೀಡಿ ಗೌರವಿಸಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಅನಿತ್ ಶೆಟ್ಟಿ ಅವರು ಈ ತನ್ಮದ ಅಂಗಳ ಭಾಗದಲ್ಲಿ ಮತ್ತೊಂದು ವಿಕೆಟ್ ಪತನ ತನ್ಮೂಲಕವಾಗಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಕೆಟ್ ಕುಟ್ಟಿ ವಾಪಸ್. ನಾಟಕೀಯ ಕುಸವನ್ನ ಕಂಡ ನಾಶಿಬರಿ 7-3 ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ನೋಡಿ, ಆಟಗಾರರ ಡಗೌಟ್ ಅಲ್ಲಿ 15 ಮೆಂಬರ್ಸ್ಗೆ ಮಾತ್ರ ಅವಕಾಶ ಇದೆ. ಬೇರೆ ಯಾರಿದ್ರು ಕೂಡ ಅಲ್ಲಿಂದ ತೆರವುಗೊಳ್ಬೇಕು. 2 ಡಗೌಟ್ಸ್ಗಳಿಗೆ ಸೂಚನೆ ಕೊಡ್ತಾ ಇದೆ. ಒಂದೆಡೆ ಎಕೆ ಸ್ಪೋರ್ಟ್ಸಿನ ವಿಶ್ವ ಸವಿನರಪಿನ ಡಗೌಟ್ ಇದ್ರೆ, ಮತ್ತೊಂದೆಡೆಯಲ್ಲಿ ವಿನ್ಸೆಂಟ್ ಫೆರ್ನಾಂಡಿಸ್ ಫ್ರಮ್ ಪಡುಬಿದ್ರೆ. ಇವರ ಸವಿನರಪಿನ ಡಗೌಟ್ಗಳು ಕೇವಲ 15 ಮಂದಿ ಆಟಗಾರರಿಗೆ ಮಾತ್ರ ಸೀಮಿತ ಇರ್ತದೆ. ಧನುಷ್ ಯಾರ್ಮಾಡು ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಉಡುಪಿ ಮೂಲ ಕೆಲವೊಂದು ಪ್ರಮುಖ ಆಟಗಾರರು ಈ ವರ್ಷ ಪ್ರಕೃತಿ ನಾಶ್ ಬೆಂಗಳೂರಿನ ಪರವಾಗಿ ಆಡ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವೈಭವಪೇತವಾಗಿರುವಂತ ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟ ಓಷಿಯನ್ ಟ್ರೋಫಿಲಿ ಸಾಗ್ತಾ ಇದೆ. ಈ ಕಡ್ಪಾಡಿ ಮೈದಾನದಲ್ಲಿ ಮೊದಲ ಬಾರಿಗೆ ಅಸದುಲ್ಲಾ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟವನ್ನ ಹೊನಲ್ ಬಳಕಿನ ರೂಪದಲ್ಲಿ 2 ಬಾರಿ ನಡೆಸಿದ್ರು. ಇತನ್ಮಧ್ಯೆ ಧನುಷ್ ಬಗ್ಗೆ ನಾವು ಬಹಳ ಸಮರ್ಥ ಒಂದು ರಿವರ್ಸ್ ಶಾಟ್ ಅಸದುಲ್ಲಾ ಅವರ 2 ಬಾರಿಯ ಪಂದ್ಯಕೂಟದ ನಂತರ ಅನಿತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾಪು ಫ್ರೆಂಡ್ಸ್ ಸಿ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಮತ್ತೆ ರೀತು ಎಸನ್ನ ಈ ಒಂದು ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅದರ ಮುಖೇನವಾಗಿ ಅಪೆಕ್ಸ್ ಕೂಡ ವಾಪಸಾತಿಯನ್ನು ಕಂಡ್ರು. ಪ್ರಕೃತಿ ನಾಶಿ ಬಾರಿ ಸಂಪೂರ್ಣ ಒತ್ತಡಕ್ಕೆ ಸೆಲೆಕ್ಟ್ ಇದೆ. 8-4 ಬ್ಯಾಕ್ ಟು ಬ್ಯಾಕ್ ಆಗಿ ವಿಕೆಟ್ ಗಳನ್ನ ಕಳ್ಕೊಳ್ತಾ ಇದೆ. ಈ ಹಂತದಲ್ಲಿ 8-4. ಹಲೋ, ಅಂಗಡ ಒಳಭಾಗದತ್ತ ಮಹೇಶ್ ಸೇರ್ಪಡೆಯನ್ನು ಕಂಡುಕೊಂಡ್ರು. 8-3 ಬಹಳಷ್ಟು ಉತ್ತಮರಿತ ಒಂದು ತಂಡಗಳು, ಬಹಳಷ್ಟು ಮಂದಿ ಪ್ರೇಕ್ಷಕರು ಕೂಡ ಈ ಒಂದು ಪಂದ್ಯಾಟ ವೀಕ್ಷಣೆಯನ್ನು ನಡೆಸ್ತಾ ಇದ್ದಾರೆ. ಎಂಟಕ್ಕೆ 4 ಮತ್ತೆ ರೀತು ಎಸ್ಗಾರಿಕೆ ಭಾಗದಲ್ಲಿ ಎಸದ ಚೆಂಡು ಓಟಗಳ ಅವಕಾಶಗಳು ಬರ್ತಾ ಇದೆ. ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಮಹೇಶ್ ಖಾತೆ ಆರಂಭ. 6 ಓವರ್ಗಳ ಪಂದ್ಯ. ಈ ಬಾರಿ ಆದಷ್ಟು ಓಟುಗಳು ದಾಖಲಾತಿಯನ್ನು ಕಾಣ್ತದೆ, ನೋಡಬೇಕಾಗಿದೆ. ಪ್ರಕೃತಿ ನಾಶ ಬೆಂಗಳೂರು ವೆಂಕಟರಮಣದ 3 ಲಕ್ಷ ರೂಪಾಯಿಗಳ ಪ್ರಶಸ್ತಿಯನ್ನು ಕಳೆದ 2 ವರ್ಷಗಳ ಹಿಂಭಾಗದಲ್ಲಿ ಇದೇ ಮೈದಾನದಲ್ಲಿ ಜಯಿಸಂತ ನಾಶ ನಾನಿಟ್ಟಲ್ಲಿ ಮತ್ತೊಂದು ಬಿರುಸಿನ ಎಸೆತ, ಫಾಸ್ಟ್ ಡೆಲಿವರಿ, ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಮತ್ತೆ ರೀತು ಬಹಳಷ್ಟು ಉತ್ತಮ ತಸ್ಗಾರಿಕೆಯನ್ನು ಕಂಡ್ರು. 2 ಓವರ್ಗಳ ಮುಕ್ತಾಯದ ಹಂತದಲ್ಲಿ 9-4 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಆಡ್ತಾ ಇರುವಂತಹ ಒಂದು ತಂಡ ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ.
ಇದಾದ ಬಳಿಕ ಮುಂದಿನ ಒಂದು ಪಂದ್ಯ, ಮೂರನೇ ಪ್ರೀ ಕ್ವಾರ್ಟರ್ ಫೈನಲ್. ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು ಫ್ರೆಂಡ್ಸ್ ಬೆಂಗಳೂರು. ಅಂಗಡ ಒಳಭಾಗದಲ್ಲಿ ಬಾರಿ ಮೂರನೇ ಅವರಿಗೆ ಮತ್ತೊಬ್ಬರು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಸಂಜಯ್ ಬರ್ತಾ ಇದ್ದಾನೆ ಕಾರ್ಯಕ್ರಮದಲ್ಲಿ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡುವಂತದ್ದೇ ಬಹುಶಃ ಬಹಳಷ್ಟು ದೊಡ್ಡ ಮಟ್ಟದ ಸವಾಲಾಗಿರುವಂತಹ ಕಾಲಘಟ್ಟದಲ್ಲಿ ಇಲ್ಲಿ 25 ತಂಡಗಳು ಬಂದು ಆಡ್ತಾ ಇದೆ ಓಷಿಯನ್ ಟ್ರೋಫಿ 2025ಕ್ಕಾಗಿ. ಈ ತನ್ನ ಅಂಗಳ ಭಾಗದಲ್ಲಿ ವರ್ಷವರ್ಧನ ಅವಕಾಶ ಇತ್ತು. ಉತ್ತಪ್ಪ ಮತ್ತೆ ಎಡವಿಕೆಯನ್ನು ಮಾಡಿಕೊಂಡ್ರು. ಫಸ್ಟ್ ಸ್ಲಿಪ್ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ ಇಲ್ಲಿ ದಾಖಲಾದರೂ ಕೂಡ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 10 for 4. ಆದಷ್ಟು ಓಟಗಳು ದಾಖಲಾಗ್ತದೆ, ನೋಡಬೇಕಾಗ್ತಾ ಇದೆ. ಈ ತನ್ಮಧ್ಯೆ ಸಂಜಾ ಎರಡನೇ ಬಾರಿ ಎಸೆದ ಚೆಂಡು ಮೂರನೇ ಓವರ್ನಲ್ಲಿ ಬಾರಿ ಉತ್ತಮ ರೀತಿಯ ಒಂದು ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಪ್ರಕೃತಿ ನಾಶಿಕ ಬಹುಶಃ ಇದು ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ರೆ ಮಾತ್ರ ಘನತೆ ಮೊತ್ತವನ್ನು ತಲುಪುವ ಅವಕಾಶ ಇದೆ. ತಳಮೊತ್ತ 11. ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. 3 ತಲೆಮಾರುಗಳ ಆಟಗಾರರನ್ನ ಟೆನ್ನಿಸ್ ಬಾಲಿಗೆ ನೀಡಿದ ಏಕಮಾತ್ರ ತಂಡ. ಸರಿಸುಮಾರು 64 ವರ್ಷಗಳ ದೀರ್ಘಕಾಲೀನ ಇತಿಹಾಸ ಇರುವಂತಹ ಜೈ ಕರ್ನಾಟಕ. ಈ ತರ್ಮದ ಅಂಗಳ ಭಾಗದಲ್ಲಿ ಬಹಳಷ್ಟು ಬರ್ತದೆ ರಿವರ್ಸ್ ಶಾಟ್. ಗಲ್ಲಿ ಭಾಗದಲ್ಲಿ ಮಹೇಶ್ ಮುಖೇನವಾಗಿ ಒಂದೋಟ. ಪ್ರಕೃತಿ ನಾಶನ ಖಾತೆಗೆ ಬರ್ತಾ ಇದೆ. ಸ್ಕೋರ್ 12ಕ್ಕೆ 4. ಮೊದಲ ಓವರ್ನಿಂದಲೇ ಕುಸವನ್ನ ಕಂಡಂತ ನಾಶನ ಈ ಹಂತದಲ್ಲಿ ಧನುಷ್ ಮತ್ತು ಮಹೇಶ್ ಆಡ್ತಾ ಇದ್ದಾರೆ. ಅಂಗಳ ಭಾಗದಲ್ಲಿ ಫಾಸ್ಟ್ ಡೆಲಿವರಿ ತನ್ಮೂಲಕವಾಗಿ ಧನುಷ್ ಶರ್ಮಾ ವಿಕೆಟ್ ಪತನ. ಕಾಟ್ ಬಿಹೈಂಡ್ ರೂಪದಲ್ಲಿ ಧನುಷ್ ವಾಪಸ್. 12ಕ್ಕೆ 5. ಪ್ರಕೃತಿ ನಾಶ್ ಬೆಂಗಳೂರು. ಅಂಗಡ ಒಳಭಾಗದಲ್ಲಿ ವಿತೇಶ ಬರ್ತಾ ಇದ್ದಾನೆ. ಬೈಕಂಪಾಡಿಯ ವಿತೇಶ ಬೆಂಗಳೂರಿನ ನ್ಯಾಶ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಮುಂದಿನ ವಾರ ಮೂಲ್ಕಿಯಲ್ಲಿ ಮತ್ತೊಂದು ಐತಿಹಾಸಿಕ ಪಂದ್ಯಕೂಟ. ಎಂ ಮಿಥುನ್ ರಾಯ್ ಕಪ್ 3 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಕೂಟ. ಈಗಲ್ ಮರೈನ್ ಮೂಲ್ಕಿಯ ತಂಡ ವಿಜಯ ಕಾಲೇಜ್ನಲ್ಲಿ ನಡೆಸ್ತಾ ಇದೆ. ಮುಂದಿನ ಶುಕ್ರವಾರ, ಶನಿವಾರ, ಆದಿತ್ಯವಾರ. ಮತ್ತೆ ಸಂಜಯ್ ಕೊನೆ ಒಂದು ಚೆಂಡಿಗಾಗಿ ಬರಸದ ಚೆಂಡು. ಪೆಡಲ್ ಶಾಟ್ ಆಡುವ ಪ್ರಯತ್ನದಲ್ಲಿ ಲೆಗ್ ಸ್ಲಿಪ್ ನಲ್ಲಿ ಬಾರಿ ದರ್ಶನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. 6ನೇ ಹೋದರಿ ಆಘಾತ. ವಿತೇಶ್ ವಾಪಸ್. ಪ್ರಕೃತಿ ನಾಶ ಸತತವಾಗಿ ವಿಕೆಟ್ ಅನ್ನು ಕಳ್ಕೊಂಡು 6 ಪ್ರಮುಖ ಹೋದರಿಗಳು. ಹನ್ನೆರಡಕ್ಕೆ 6.
ಅಂಗಡ ಒಳಭಾಗದಲ್ಲಿ ನಿಖಿಲ್ ಬರ್ತಾ ಇದ್ದಾನೆ. ಮತ್ತೋರ್ವ ನಾಟಕೀಯ ಕುಸವನ್ನ ಕಂಡಂತ ಪ್ರಕೃತಿ ನಾಶ್ ತಂಡ. ಈ ತಂಡ ಕೂಡ 20 ವರ್ಷಗಳ ಕಾಲ ಬಹಳಷ್ಟು ದಾಖಲೆಯನ್ನು ಬರೆದಂತ ಒಂದು ತಂಡ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿಗೆ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದುಕೊಂಡು ಹೋದಂತ ಬೆಂಗಳೂರಿನ ಪ್ರತಿಷ್ಠೆಯ ತಂಡ ಇದು. ನ್ಯಾಶ್ ಪ್ರಕೃತಿಯ ರೂಪದಲ್ಲಿ ಆಡ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಇವಾಗಲೇ ನಾಟಕೀಯ ಕುಸಿತವನ್ನ ತಡೀತಾರೋ ನೋಡಬೇಕಾಗಿದೆ. ನಿಖಿಲ್ ಮತ್ತು ಮಹೇಶ್ ಆಡ್ತಾ ಇದ್ದಾರೆ. ಬಳಪುವಿನ ನಡೆದ ಪಂದ್ಯ ಫ್ರೆಂಡ್ಸ್ ಬೆಂಗಳೂರನ್ನ ನ್ಯಾಶ್ ಕ್ರಿಕೆಟರ್ಸ್ ಇವಾಗಲೇ ಸೋಲಿಸಿದ್ರು. ಎಪಿ ಕಪ್ನಲ್ಲಿ ಜಾನ್ಸನ್ ಕುಂದಾಪುರ ಜಯವನ್ನು ದಾಖಲಿಸ್ತಾ ಇದೆ. ಈ ಧರ್ಮದ ಅಂಗಡ ಭಾಗದಲ್ಲಿ ಬರಸ್ತದ ಚೆಂಡು ಬಳಸವರ್ತ ಹೊಡೆತ ಲಾಂಗ್ ಲಗ್ ಭಾಗದಲ್ಲಿ ಅಕ್ರಾಸ್ ದಿ ಲೈನ್ ಶಾಟ್ ಅನ್ನು ಆಡಿದ್ರು. ಅಡ್ಡ ಹೊಡೆತ ಲಾಂಗ್ ಲಗ್ ಭಾಗದಲ್ಲಿ ಮತ್ತೆ 2 ಓಟ ಮಹೇಶ್ ಖಾತೆಗೆ ಬರ್ತಾ ಇದೆ. ನಿಲುಗಡೆ ಗಂಡ ಓಟುಗಳು ಮತ್ತೆ ಚಾಲನಾ ಸ್ಥಿತಿಗೆ ಬರ್ತಾ ಇದೆ. ತಳಮೊತ್ತ 14-6. ಕೊನೆಯ ನಂಬುಗೆ ಆಟಗಾರ ಮಹೇಶ್ ಆಡ್ತಾ ಇದ್ದಾರೆ. ಇನ್ನು ಕೂಡ ಪ್ರಕೃತಿ ನಾಶಿನ ಪರವಾಗಿ ಈ ಹಂತದಲ್ಲಿ ರೀತಿಯಸದ ಚೆಂಡು ಔಟ್ರೇಜ್ ಆಗ್ತಾ ಇದೆ. ಫಸ್ಟ್ ಸ್ಲಿಪ್ ವಿಭಾಗದಲ್ಲಿ ಸಚಿನ್ ಮಹಾದೇವ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ತನ್ಮದ ಮತ್ತೊಂದು ಬಹಳ ಸಮರ್ಥ ಎಸೆತ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಂತೋಷ್ ಮಣಿಪಾಲ್ ಹಾಗೂ ಸುರೇಶ್ ಶರ್ಮಾಳಿ ಪಂದ್ಯಾಟದ ಅಂಪೈರ್ಸ್ಗಳು ಕೂಡ ಇವಾಗಲೇ 15ರ ಮೊತ್ತ 6 ಪ್ರಮುಖ ವಿಕೆಟ್ಸ್ಗಳನ್ನು ಕಳ್ಕೊಂಡು ಒತ್ತಡಕ್ಕೆ ಸಿಲುಕಿರುವಂತಹ ಪ್ರಕೃತಿ ನ್ಯಾಶ್ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಪೈರ್ ಇದು ವೈಡ್ ರಿವ್ಯೂ, ವೈಡ್ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ರಾಘು ಕಾಡೂರು ಹಾಗೂ ಸಂತೋಷ್ ಮಣಿಪಾಲ್ ಈ ಪಂದ್ಯಕೂಟದ ಅಂಪೈರ್ಸ್ಗಳು. ಇದೇ ಬರುವಂತ ಡಿಸೆಂಬರ್ 6 ಮತ್ತು 7 ಬಾರ್ಕೂರು ಬಾಯ್ಸಿನ ಆಶ್ರಯದಲ್ಲಿ ರಾಜಧಾನಿ ಕಪ್ ಕರ್ನಾಟಕ ರಾಜ್ಯ ಮಟ್ಟದ 40 ಗಜಗಳ ಮತ್ತೊಂದು ದಾಖಲೆ ಪಂದ್ಯಕೂಟ. ವಿಜಯಿ ತಂಡಕ್ಕೆ 1,55,555 ರೂಪಾಯಿ ಕ್ಯಾಶ್ ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡ 1 ಲಕ್ಷ ರೂಪಾಯಿಗಳು 1,111 ರೂಪಾಯಿಗಳನ್ನು ಅದರ ಜೊತೆ ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ಸರಣಿ ಶ್ರೇಷ್ಠ ಆಟಗಾರ ಬೈಸಿಕಲ್ ಅನ್ನು ಪಡ್ಕೊಳ್ತಾರೆ. ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಅಂಪೈರ್ ಗಮನಕ್ಕೆ ಲೀಗಲ್ ಡೆಲಿವರಿ ನೋ ವೈಡ್. ಈ ಟೂರ್ನಮೆಂಟ್ ಬಾರ್ಕೂರಿನಲ್ಲಿ ಡಿಸೆಂಬರ್ 6 ಮತ್ತು 7ನೇ ತಾರೀಕು ರಾಜಧಾನಿ ಟ್ರೋಫಿಗಾಗಿ ಕರ್ನಾಟಕದ 16 ಬಲಿಷ್ಠ ತಂಡಗಳು ತುಳುನಾಡಿನ ರಾಜಧಾನಿ ಅನ್ನೋದಾಗಿ ಕರೆಯಲ್ಪಡುವಂತಹ ಬಾರ್ಕೂರಿನಲ್ಲಿ ಪಂದ್ಯಕೂಟವನ್ನು ಆಡ್ತಾರೆ. ಡಿಸೆಂಬರ್ 27, 28 ಅಯಾನ್ ಫ್ರೆಂಡ್ಸ್ ಕಾಪು 1 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಕಾಪುವಿನಲ್ಲಿ 40 ಗಜಗಳ ಹಗಲು ರಾತ್ರಿಯ ಪಂದ್ಯಕೂಟ ಡಿಸೆಂಬರ್ 27, 28 ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರನ್ನರ್ಸ್ ಅಪ್ ತಂಡಕ್ಕೆ 50,000 ರೂಪಾಯಿಗಳ ಜೊತೆ ಟ್ರೋಫಿ ಇರ್ತದೆ ಅಯಾನ್ ಕಪ್ ನಲ್ಲಿ. ಮತ್ತೆ ಓಟ್ಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಈ ಧರ್ಮದ ಬಳಸಬಾರದು ಹೊಡೆತ ಲಾಂಗ್ ಆಫ್ ಆಗಿದ್ದಾರೆ. ಪೋಲಾರ್ಡ್ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿದಂತ ಪೋಲಾರ್ಡ್ ಈ ಬಾರಿ
ಒಂದೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ನಿಖಿಲ್ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 16-6. ನಾಲ್ಕನೇ ಓವರ್ ಅಂತಿಮ ಒಂದು ಎಸೆತ ಈಗ ಬಾಕಿ ಉಳ್ಕೊಳ್ತಾ ಇದೆ. ಈ ತನ್ಮದ ಅಂಗಳ ಒಳಭಾಗದಲ್ಲಿ ಕೊನೆಗಾಡದಲ್ಲಿ ಬಳಸುವ ಹೊಡೆತ ಗಲ್ಲಿ ಭಾಗದಲ್ಲಿ ಬ್ಯಾಕ್ಔಟ್ ಪಾಯಿಂಟ್ ಬಂದು ನಡುವಣ ಈ ಬಾರಿ ಒಂದೋಟ. ಎರಡನೇ ಓಟವನ್ನು ಕೂಡ ಮಹೇಶ್ ಬಹುಶಃ ಈ ಬಾರಿ ಅನಾವಶ್ಯಕ ಓವರ್ ಕಾನ್ಫಿಡೆನ್ಸ್ ಅನ್ನು ತೋರ್ಪಡಿಸಿದ್ರು. ಒಂದರ ಬದಲಿಗೆ ಸಚಿನ್ ಮಹಾದೇವ 3 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತಳ ಮೊತ್ತ ನಾಲ್ಕನೇ ಓವರ್ ಅಂತ್ಯಕ್ಕೆ 19-6. ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಆಡ್ತಾ ಇದೆ. ಮುಂದಿನ ಪಂದ್ಯ ಜಾನ್ಸನ್ ಪ್ರಕೃತಿ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಬೆಳಪುವಿನಲ್ಲಿ ಫ್ರೆಂಡ್ಸ್ ಅನ್ನು ಸೋಲಿಸಿದಂತ ಜಾನ್ಸನ್ ಪ್ರಕೃತಿಯ ತಂಡ ಈ ಬಾರಿ ಮತ್ತೆ ಕಡ್ಪಾಡಿಯಲ್ಲಿ ಇದೇ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಜಾನ್ಸನ್ ಪ್ರಕೃತಿ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಆದಷ್ಟು ಬೇಗ ಟಾಸಿ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. 5ನೇ ಓವರ್ಗಾಗಿ ಇವಾಗ ಜೈ ಕರ್ನಾಟಕ ತಂಡ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. 2 ಓವರ್ಗಳಿಗೆ 8 ನಿಮಿಷ ಬಾಕಿ ಇದೆ. ಗಮನಿಸಿ, ಜೈ ಕರ್ನಾಟಕ 8 ನಿಮಿಷಗಳು. ಇದುವರೆಗೆ ನಾವೊಂದು ಅಪರೂಪದ ದಾಖಲೆ ಈ ಮೈದಾನದಲ್ಲಿ ಅದೆಷ್ಟೇ ದಾಖಲೆ ನಡೆದರೂ ಕೂಡ 2 ಸೂಪರ್ ಓವರ್ಗಳು ಟೈ ಆಗಿತ್ತು. ಟಾಸ್ ಮುಖೇನವಾಗಿ BSC ಕ್ವಾರ್ಟರ್ ಫೈನಲ್ ಸೇರ್ಪಡೆಯನ್ನು ಕಂಡ್ರು. ಇಜಾನಿನ ತಂಡ ಆಘಾತಕಾರಿ ಟಾಸ್ ಸೋಲನ್ನು ಕಂಡುಕೊಂಡ್ರು. ಓಷನ್ ಟ್ರೋಫಿ ನಡೀತಾ ಇದೆ ಅಂಗಡ ಒಳಭಾಗದಲ್ಲಿ. ಈ ತನ್ಮಧ್ಯೆ ದರ್ಶನ್ ಅಣ್ಣ ಲೋಕು ಬೌಲರ್ ಗೌರವ್ ದರ್ಶನ್ ಲೆಗ್ ಸ್ಲಿಪ್ ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ಮತ್ತೊಬ್ಬ ಪ್ರಮುಖ ಬೌಲರ್ ಕೂಡ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಬಹಳಷ್ಟು ಹೊತ್ತುಗಳಿಂದ ಈಗಾಗಲೇ ಕಲ್ಯಾಣ್ ಶ್ರೀಕರ್ ಶೆಟ್ಟಿ ಅವರು, ವೆಲ್ಕಮ್ ಸತೀಶ್ ಭಂಡಾರಿ ಅವರು, ರವಿರಾಜ್ ಶೆಟ್ಟಿ ಅವರು, ನಿತಿನ್ ಅವರು, ರಮೇಶ್ ಶೆಟ್ಟಿ ಕಲ್ಯ ಇವರೆಲ್ಲರೂ ಕೂಡ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಅಂಗಡ ಒಳಭಾಗದಲ್ಲಿ ಮತ್ತೊಂದು ಬಹಳಷ್ಟು ವಿಶಿಷ್ಟತೆ ಹೊಡೆತ ಲಾಂಗ್ ಲಾಗಿನ ಸೀಮಾರೇಖೆ ಭಾಗದಲ್ಲಿ ಬೌಂಡ್ರಿ. ಗೌರವ್ ಎಸಂತ ಈ ಒಂದು ಚೆಂಡು ಲಾಂಗ್ ಲೆಗ್ನ ಭಾಗದಲ್ಲಿ ವಿಶಿಷ್ಟತೆ ಹೊಡೆತ ಮುಖೇನ ಬೌಂಡ್ರಿ ದಾಖಲಾಗ್ತಾ ಇದೆ. ಇಲ್ಲಿ ಪ್ರಕೃತಿ ನಾಶನ ಮೊತ್ತ 24-6. ಮತ್ತೆ ತಮರದನ್ನು ಹೊಡೆತ ಈ ಬಾರಿ ಕೂಡ ಅದೇ ಮಾದರಿ ಲಾಂಗ್ ಲೆಗ್ ಭಾಗದಲ್ಲಿ ವಿಶಿಷ್ಟತೆ ಹೊಡೆತ ತನ್ಮೂಲಕವಾಗಿ ಲೋಕಿ ಪುತ್ತೂರು ಕೊನೆ ಹಂತದಲ್ಲಿ ಬ್ಯಾಕಪ್ ಅನ್ನು ಮಾಡಿದ್ರು. ಬಹಳಷ್ಟು ತಮರದ ಕ್ಷೇತ್ರ ರಕ್ಷಣೆ ಕೂಡ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಸುಳ್ಯ ಪುತ್ತೂರಿನ ಹುಡುಗ ಲೋಕಿ ಕಡ್ಪಾಡಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಮುಂಬೈಯ ಓಷನ್ ಬಾರ್ ಅಂಡ್ ರೆಸ್ಟೋರೆಂಟಿನ ಮಾಲೀಕರು, ಈ ಟೂರ್ನಮೆಂಟಿನ ಇನ್ನೋರ್ವ ಪ್ರೋತ್ಸಾಹಕರು ಜಿತೇಂದ್ರ ಜಯಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಸಾಗ್ತಾ ಇದೆ. ಈ ತನ್ನ ಅಂಗಳ ಭಾಗದಲ್ಲಿ ಕ್ಲೀನ್ ಬಾಲ್ ಫಾಸ್ಟ್ ಡೆಲಿವರಿಯನ್ನು ಕಂಡಂತ ಗುರು ನಿಖಿಲ್ ವಿಕೆಟ್ ಅನ್ನು ನೆಲಕ್ಕೆ ಉರುಳಿಸಿದ್ರು. ಪ್ರಕೃತಿ ನಾಶನ 7ನೇ ವಿಕೆಟ್ ಪತನ.
ಮುಂದಿನ ಹಂತದ ಒಂದು ಪಂದ್ಯಾಟಕ್ಕಾಗಿ ಬೆಂಗಳೂರಿನ ಮತ್ತೊಂದು ಪ್ರತಿಷ್ಠಿತ ತಂಡ ಫ್ರೆಂಡ್ಸ್ ಕ್ರಿಕೆಟರ್ಸ್ ಬೆಂಗಳೂರು ಉಡುಪಿ ದಕ್ಷಿಣ ಕನ್ನಡ ಮತ್ತೊಂದು ಬಲಿಷ್ಠ ತಂಡವನ್ನು ಎದುರಿಸ್ತಾ ಇದೆ. ಜಾನ್ಸನ್ ಪ್ರಕೃತಿ ಒಂದಾಗಿ ಆಡ್ತಾ ಇದ್ದಾರೆ. ಬೆಳಪುವಿನಲ್ಲಿ ಜಾನ್ಸನ್ ಪ್ರಕೃತಿ ಇವಾಗಲೇ ಫ್ರೆಂಡ್ಸ್ ಅನ್ನು ಸೋಲಿಸಿದ್ರು. ಮತ್ತೆ ಇವಾಗ ಕಡಪಾಡಿಯಲ್ಲಿ ಅದ್ಯಾವ ರೀತಿಯ ಫಲಿತಾಂಶ ಬರ್ತದೆ ನೋಡಬೇಕಾಗಿದೆ. ಅಂಗಡ ಒಳಭಾಗದ ಕೀನ್ಯ ಸಂದೀಪನ ಸೇರ್ಪಡೆ. ಓಷನ್ ಟ್ರೋಫಿಯ ಪ್ರೀ ಕ್ವಾರ್ಟರ್ ಫೈನಲ್ ಇಲ್ಲಿ ಸಾಗ್ತಾ ಇದೆ. ಈ ತನ್ಮದೆ ಈ ಬಾರಿ ಕೂಡ ಉತ್ತಮ ಹೊಡೆತ ಔಟ್ಸೈಡ್ ಆಪ್ಷನ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಒಂದೋಟ ಮಾತ್ರ ಸೇರ್ಪಡೆ. ಬಹಳ ಸಮರ ಕ್ಷೇತ್ರ ರಕ್ಷಣೆ ಕೂಡ ಸಂಜಯ. ಕಡ್ಪಾಡಿಯ ಮೈದಾನದಲ್ಲಿ ಅತಿ ದೊಡ್ಡ ಮಟ್ಟದ ಅತಿ ಯಶಸ್ವಿ ಪಂದ್ಯಕೂಟ ಬಹಳ ವೈಭವಪೇತವಾಗಿ ಅನಿಶ್ ಶೆಟ್ಟಿ ಅವರ ಮುಂದಾಳುತ್ವದಲ್ಲಿ ಸಾಗ್ತಾ ಇದೆ. ಯಾದವ ಮಾಧವ ಇಬ್ಬರು ಕೂಡ ಅನಿಶ್ ಶೆಟ್ಟಿಗೆ ಹಗಲಿಗೆ ಹಗಲು ಕೊಟ್ಟು ಸಹಕರಿಸ್ತಾ ಇದ್ದಾರೆ. ಐದನೇ ಓವರ್ ಕೊನೆ ಚೆಂಡು ಫುಲ್ ಮಾಡುವಂತ ಹಂತದಲ್ಲಿ ಮಹೇಶ್ ಓಟವನ್ನು ಕಂಡುಕೊಳ್ತಾ ಇಲ್ಲ. ತಂಡದ ಮೊತ್ತ 27-7. ಇನ್ನು ಒಂದು ಓವರ್ ಬಾಕಿ ಇದೆ. ಆ ನಿಟ್ಟಲ್ಲಿ ಅದೆಷ್ಟು ಓಟಗಳು ದಾಖಲಾಗ್ತದೆ ನಾಶ್ಪಾಳ್ಯದಲ್ಲಿ ನೋಡಬೇಕಾಗ್ತಾ ಇದೆ. ಒಂದೆಡೆಯಲ್ಲಿ ಬಂಜಾರ ಪ್ರಕಾಶ್ ಶೆಟ್ಟಿ ಬೌಲಿಂಗ್ ಎಂಡ್ ಇರ್ತದೆ. ಮತ್ತೊಂದೆಡೆಯಲ್ಲಿ ಕಿಶೋರ್ ಆಳ್ವ ಅದಾನಿ ಬೌಲಿಂಗ್ ಎಂಡ್. ಈ ಟೂರ್ನಮೆಂಟ್ನ ಎರಡು ಪ್ರಮುಖ ಬೌಲಿಂಗ್ ಎಂಡ್ಗಳು ಕೂಡ. ಪುಚ್ಚೊಟ್ಟು ಬೀಡು ಬಾಲಚಂದ್ರ ಶೆಟ್ಟಿ ಹಾಗೂ ಚಂದ್ರ ಶೆಟ್ಟಿ ಅವರ ಕಟ್ಔಟ್ ಟವರ್ ಬ್ಯಾನರ್ ಆಗಿ ನಮಗೆ ಕಾಣ್ತಾ ಇರುವಂತದ್ದು. ಆ ಎರಡು ಟವರ್ಗಳಿಗೆ ಸಿಕ್ಸರ್ ಬಿದ್ರೆ ತಲಾ 5,000 ರೂಪಾಯಿಗಳ ಕೊಡುಗೆ ಇರ್ತದೆ. ಇಮೇಜ್ ಮೊಬೈಲ್ಸ್ಗೆ ಯಾವುದೇ ಬೌಂಡ್ರಿ ಅಥವಾ ಸಿಕ್ಸರ್ ಬಂದರೂ ಕೂಡ ಬ್ಲೂಟೂತ್ ಅನ್ನು ಕೊಡಲಾಗ್ತದೆ ಇಮೇಜಿನ ಪರವಾಗಿ. ಯಾರು ಈ ಒಂದು ಅವಕಾಶಗಳನ್ನು ಪಡ್ಕೊಳ್ತಾರೆ ಕಾದು ನೋಡಬೇಕಾಗ್ತಾ ಇದೆ. ಎರಡನೇ ಪ್ರೀ ಕ್ವಾರ್ಟರ್ ಫೈನಲ್ ದರ್ಶನ್ ಅಂತಿಮ ಓವರ್ಗಾಗಿ ಬರ್ತಾ ಇದ್ದಾನೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಈ ಧರ್ಮದ ಕೀನ್ಯಾಗೆ ಈ ಒಂದು ಚೆಂಡು ಸ್ಕ್ವೇರ್ ಲಾಕ್ ಸೀಮಾರ ಭಾಗದಲ್ಲಿ ಬಾರಿ ಭರ್ಜರಿ ಸಿಕ್ಸರ್ ದಾಖಲಿಸ ಕೀನ್ಯಾ. ಕೊನೆ ಹಂತದಲ್ಲಿ ಇವಾಗ ಜೈ ಕರ್ನಾಟಕದ ದರ್ಶನ್ ಎಸೆದ ಚೆಂಡು ನಂಬಲ ಸಾಧ್ಯ ರೀತಿಯ ಒಂದು ಸಿಕ್ಸರ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕೀನ್ಯಾ ಮುಖೇನ 33ಕ್ಕೆ ತಲುಪ್ತಾ ಇದೆ. ಪ್ರಕೃತಿ ನ್ಯಾಶ್ ಬೆಂಗಳೂರು ಈ ಒಂದು ಮೈದಾನದಲ್ಲಿ 2 ವರ್ಷಗಳ ಹಿಂಭಾಗದಲ್ಲಿ 3 ಲಕ್ಷ ರೂಪಾಯಿಗಳ ವೆಂಕಟರಮಣ ಟೂರ್ನಮೆಂಟಿನ ಪ್ರಶಸ್ತಿಯನ್ನು ಗೆದ್ದಂತ ತಂಡ ಮತ್ತೆ ಕಡ್ಪಾಡಿಯಲ್ಲಿ ಆಡ್ತಾ ಇದೆ. ಪ್ರಕೃತಿ ನ್ಯಾಶ್ ಅನ್ನುವಂಥ ರೂಪದಲ್ಲಿ ಓಷನ್ ಟ್ರೋಫಿಗಾಗಿ. ಈ ತನ್ಮಧ್ಯೆ ಬಹಳ ಸಮರದ ಹೊಡೆದ ಕೊನೆ ಅಂತ ಲಾಂಗಪ್ ಆಗಿದ್ದಾರೆ. ಒಂದೆಡೆ ಚರ ಸೇರ್ಪಡೆ ಪೋಲಾರ್ಡ್ ಬಾರಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಪೋಲಾರ್ಡ್. ಆ ನಿಟ್ಟಲ್ಲಿ 2 ಓಟ್ಗಳು ಮತ್ತೆ ದಾಖಲಾಗ್ತಾ ಇದೆ. 35ಕ್ಕೆ 7 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡು ಆಡ್ತಾ ಇರುವಂತಹ ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು 4 ಲಕ್ಷ ರೂಪಾಯಿಗಳ ಓಷಿಯನ್ ಕಪ್ ಅನ್ನು ಆಡ್ತಾ ಇದ್ದಾರೆ. ಮತ್ತೆ ಸ್ಯಾರಿಗ ಭಾಗದಲ್ಲಿ ಕೀನ್ಯಾಗೆ ಚೆಂಡು ಈ ಬಾರಿ ಕೂಡ ಬಹಳ ಸಮರ್ಥ ರಿವರ್ಸ್ ಶಾಟ್ ಗಾಲಿ ಭಾಗದಲ್ಲಿ ಬಹಳ ಶುದ್ಧವರ್ತ ಹೊಡೆತ ರಿವರ್ಸ್ ಶಾಟ್ ಮುಖೇನವಾಗಿ ಕೀನ್ಯಾ ಬೌಂಡ್ರಿ ದಾಖಲಿಸಿದ್ರು. ಅಂಗಡ ಒಳಭಾಗದಲ್ಲಿ ಕೊನೆ ಹಂತದಲ್ಲಿ ಕೀನ್ಯನ ಆಟವೇ ಕೈ ಹಿಡಿತಾ ಇದೆ. ಬಾರಿ
ಬಹಳ ಸಮಯಗಳ ನಂತರ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ತೋರ್ಪಡಿಸ್ತಾ ಇದ್ದಾನೆ ಕೀನ್ಯಾ. ಮತ್ತೆ ದರ್ಶನ್ 4ನೇ ಬಾರಿಗೆ ಹೆಸರು ಚೆಂಡು ಬಹಳ ಸಮರ್ಥ ಒಂದು ಎಸೆತ. ತನ್ನ ಮೊತ್ತ 40 ಓಟವನ್ನು ತಲುಪ್ತಾ ಇದೆ. ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಲಾಗ್ ಬೈ ಮುಖೇನ ಒಂದು ದೊಡ್ಡ ಸೇರ್ಪಡೆ. ಅಂತಿಮ ಅವರು ಚಾತಿಯನ್ನು ಕಾಣ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಮಹೇಶ್ ಗೆಸದ ಚೆಂಡು 5ನೇ ಬಾರಿ ದರ್ಶನ್. ಈ ಬಾರಿ ಸ್ಕ್ವೇರ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 3 ದಿನಗಳ ಕಾಲ ಇದೊಂಥರ ಕ್ರಿಕೆಟಿನ ಫೆಸ್ಟಿವಲ್ ಅನ್ನುವಂತ ರೂಪದಲ್ಲಿ ನಡೆಸ್ತಾ ಇದ್ದಾರೆ ಅನಿತ್ ಶೆಡಿ. ಇದುವರೆ 5ನೇ ಬಾರಿ ಟೂರ್ನಮೆಂಟ್ ಅನ್ನು ಬಹಳಷ್ಟು ಸಮರೋಪಾದಿಯಲ್ಲಿ ಸಂಘಟಿಸಿದಂತ ಅನಿತ್ ಕಾಪು ಮತ್ತೆ ದರ್ಶನ್ ಕೊನೆ ಓವರ್ನ ಈ ಒಂದು ಚೆಂಡು ಅಂತಿಮ ಹಂತದಲ್ಲಿ ಲಾಂಗ್ ಆನ್ ಭಾಗದ ಫೀಲ್ಡರ್ ಬಹುಶಃ ಒಂದು ತಪ್ಪನ್ನ ಮಾಡಿದ್ರು ಅಂತ ಕಾಣುತ್ತೆ. ಮತ್ತೆ ಓಟಗಳು ಕ್ಲಿಯರ್ ಆಗ್ತಾ ಇದೆ. 2 ಓಟಗಳು. ಔಟ್ ಯಾ ನಾಟ್ ಔಟ್ ಕನ್ಫರ್ಮೇಶನ್ ಆಗಬೇಕಾಗಿದೆ. ಔಟ್ ಆದ್ರೆ ಯಾವುದೇ ರೀತಿ ಓಟ್ಗಳ ಸೇರ್ಪಡೆ ಆಗಲ್ಲ. ನಾಟ್ ಔಟ್ ಆದ್ರೆ 2 ಓಟ್ಗಳ ಸೇರ್ಪಡೆ ಆಗುತ್ತೆ. ಅಣ್ಣ ಕ್ಯಾರಿ ಇದಕ್ಕಾಗಿ ಒಂದು ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ಕಾಯ್ತಾ ಇದ್ದೀವಿ. ಅಂಗಣ ಒಳಭಾಗದಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತಹ ಫ್ರೆಂಡ್ಸ್ ಬೆಂಗಳೂರು ಜಾನ್ಸನ್ ಪ್ರಕೃತಿಯ ಒಂದು ತಂಡ ಟಾಸಿ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಅದಾದ ಬಳಿಕ R&D GT ಮೈಟಿ ಈ ಒಂದು ತಂಡ ಪಾಂಚಜನ್ಯ ಅಯೋಧ್ಯ ತಂಡವನ್ನು ಎದುರಿಸದೆ 4ನೇ ಪ್ರೀ ಕ್ವಾರ್ಟರ್ ಫೈನಲ್. ಎಂನೈ ಸ್ಪೋರ್ಟ್ಸಿನ ಮುಖೇನವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರ ಸಾಗ್ತಾ ಇದೆ. ಬಹಳಷ್ಟು ಮಂದಿ ಊರ ಪರ ಊರಿನ ದಾನಿಗಳ ಸಹಕಾರವನ್ನು ಪಡ್ಕೊಳ್ಳುವ ಮುಖೇನ ಅನಿತ್ ಶೆಟ್ಟಿ ಅವರ ಮುಂದಾಳುತ್ವದಲ್ಲಿ ಈ ಒಂದು ಟೂರ್ನಮೆಂಟ್ ಸಾಗ್ತಾ ಇದೆ. 24 ತಂಡಗಳು ಆಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಖ್ಯಾತ 10 ತಂಡಗಳ ಜೊತೆ ಸ್ಥಳೀಯವಾಗಿ 15 ತಂಡಗಳು ಕೂಡ ಆಡ್ತಾ ಇದೆ. ಆ ನಿಟ್ಟಲ್ಲಿ ಇತ್ತ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಅರವಿಂದ್ ಮಣಿಪಾಲ್ ಅಂಪೈರ್ ನಾಟ್ ಔಟ್ ಅನ್ನುವಂತ ಸೂಚನೆ ಬಂದಿರೋದ್ರಿಂದ 2 ಓಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. 43ಕ್ಕೆ 7 ವಿಕೆಟ್ ಅನ್ನು ಕಳ್ಕೊಂಡ ಪ್ರಕೃತಿ ನ್ಯಾಶ್. ಟಾರ್ಗೆಟ್ 44 ಓಟ. ಜೈ ಕರ್ನಾಟಕ ಜಯಕ್ಕಾಗಿ ದಾಖಲಿಸಬೇಕಾಗ್ತಾ ಇದೆ. 36 ಎಸೆತ, ಟಾರ್ಗೆಟ್ 44. ಪಳ್ಳಿಗುಡ್ಡೆ ಮೈದಾನದಲ್ಲಿ ಅದೇನಾಗ್ತದೆ ನೋಡಬೇಕಾಗಿದೆ. ಓವರ್ ಟು ಅರವಿಂದ್ ಮಣಿಪಾಲ್.
ಇದೇ ಕ್ರೀಡಾ ಋತುವಿನ ಮತ್ತೊಂದು ಪ್ರತಿಷ್ಠಿತ ಪಂದ್ಯಕೂಟ ಡಿಸೆಂಬರ್ ತಿಂಗಳ 27 ಮತ್ತು 28 40 yards 40 ಗಜಗಳ ಕ್ರಿಕೆಟ್ ಪಂದ್ಯಕೂಟವನ್ನ ಆಸಿಫ್ ಅಯಾನ್ ಫ್ರಾನ್ಸ್ ಕಾಪು ಇವರ ಆಶ್ರಯದಲ್ಲಿ ಆಸಿಫ್ ಅವರ ಮುಂದಾಳುತ್ವದಲ್ಲಿ 1,00,000 ರೂಪಾಯಿಗಳ ಒಂದು 40 yards ಕ್ರಿಕೆಟ್ ಪಂದ್ಯಕೂಟ ಕಾಪುವಿನಲ್ಲಿ ನಡೆಯುತ್ತದೆ. ವಿಜಯ್ ತಂಡಕ್ಕೆ 1,00,000 ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡ 50,000 ರೂಪಾಯಿ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಇದು ಡಿಸೆಂಬರ್ 27, 28 ಇದು ಕೂಡ ಅತಿ ದೊಡ್ಡ ಮಟ್ಟದ ಟೂರ್ನಮೆಂಟ್ ಇರ್ತದೆ. ಆ ನಿಟ್ಟಲ್ಲಿ ಹೆಚ್ಚಿನ ಮಾಹಿತಿಗಳು ಬೇಕಿದ್ದ ಪಕ್ಷ ಯಾದವ್ ಪೂಜಾರಿ ಮತ್ತು ಮಾಧವ್ ಪೂಜಾರಿ ಅವನ್ನ ಸಂಪರ್ಕಿಸಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಅಯಾನ್ ಫ್ರಾನ್ಸ್ ಕಾಪುವಿನ ಪರವಾಗಿ. Hello, check. So thank you very much, Vinay Budhyavar. 44 to chase here. 44 ಅವಶ್ಯಕತೆ 36 ಎಸೆಗಳ ಮುಂದೆ 36 balls and 44 to get. Hello. Prakriti Nash, well, it's been absolutely magnificent comeback by them. And batting collapse in the first 3 overs play and a green signal from the umpire. And we have here 43 for the Prakriti Nash. One of the best innings under the lights here in this Palligude Katpadi grounds by Sandeep Kenya. And Mahesh played superb knocks. And now it's a time to JK, Jai Karnataka from Bengaluru, to chase this total in this pre-quarter-final match. 44 from 36. David Arasikere, Loki Putturu, opening the innings for the JK team. Pritesh will start the proceedings with the first ball of the second innings. And the best 2 teams in this pre-quarter final. Goes for a big pull on the one side and one bounce into the fence. Beats the field placement in the deep. A pretty positive touch. David Arasikera, he's known for some big hits in the power play overs. And he's got a first sweet connection. Middle of the bat into the fence. It goes for a boundary. It's a good shot again on the amp. And a lovely pull shot. Handsome control and finding the gap on the onside. All about the boundary for JK. It's really great comeback by the Prakriti Nash. At one stage, 12 for the loss of 4 and losing the wickets. The innings of Mahesh and Sandeep Kenya. That is actually great innings. And that they have taken team to the good position. 43 they made. Pritesh for the second time. 4 runs on the board. Down the track he goes, in the air for a while, and it's got to be well taken. Right, and what a time to lose the wicket here. And a pretty loose shot he has played. After getting the first boundary, he was just trying to place the ball on the offside and finds the fielder on the offside. Rajapaksha takes the catch. Pritesh gets the breakthrough. 4 for the loss of 1 wicket. JK losing the big wicket of David Arasikere. A new man in at number 3. Ritu in at number 3 for Jai Karnataka. Day number 3 of this Varshan Trophy 2025.
Oh, great bowling. Beautifully bowled on that occasion. Well, good bowling on this occasion. You could see that ball was actually troubled the bat a lot. And pretty fast and quicker delivery on that occasion. It's going to be the big battle between these two big teams. Prakriti Nash from Bengaluru, and right now we got JK to bat here, 44 to chase, and a massive total to chase under the lights. But this ground is actually very lucky ground for the Nash, Prakriti Nash team as far as records are concerned. 3 years back they won VCC Venkatramana Trophy in the same venue. From the Banjara, Prakash Shetty bowling end. Peter to continue. Good shot here, just over the top, I think. Into the gap again on the offside. 3 fielders after the ball, 2 runs. 2 runs added to the total. Very good shot selected. And clearing that infield and getting 2 runs for the team. 6 for 1. 6 runs on the board. One of the best super overs, 2 super overs we witnessed in this tournament. Katil, his own sports club, really disappointed. Change of pace, good bowling. Terrific delivery again. 44 to chase here. Committed bowling performance is required for the Prakriti Nash team, as they're known for their bowling performance under the lights. They got a good total on the board. They're actually started to believe they can defend that total against the JK. India, he dropped it. India for a while, he dropped it in his follow throw, he dropped the catch. Pratish just slightly worried about the last 3 hours runs they have conceded in the first session, because at one stage Prakriti Nash 12 for the loss of 4 wickets in 3 hours play, and not a good run rate they had. And meanwhile, those 2 innings kept the hopes alive in the match against JK. Darshan bowled superbly for the JK team in the first session. It's a 3 days cricket festival for the cricket fans there. And it is a more excitement still to go. We are in the free quarter-final match. Runs on the board, only 6. Loki on strike. Loki from Puttur playing, is regularly playing in the last 2 to 3 years for the JK, and he is a PD for. With that boundary, score moves up to 11. That's a pretty good shot down the ground, slightly overpitched on that occasion. And he is one man who doesn't like to miss out. He is very strong, a cricketer on the onside. And Loki Puttur is finding the lovely touch. That's what needed for the JK in the power play. Once again, driven on the onside. He can look for a second run. He is coming back for a second. Good running. That's a good aggressive running between the wickets. 2 added to the total. Score 13 for the loss of 1. 44 to chase. 13 on the board. 31 more to get. Rajapaksha is bowling over the wicket to Loki. And Loki has played 2 good shots. 1 straight down the ground. 1 wide up to mid-wicket. And he's got all range of shots. He's got a good talent. He's got a good cricketing skills. Under the lights in Katpadi. Today he needs to play one of big innings. Oh, big appeal to might on this occasion. And how about this leg by signal from the umpire? Play and miss. Leg by signal. Now it's going to be time to take a review. And the third umpire will have a look on this.
third umpire is actually busy now. He's going to take that challenge, and he's going to have a look of the review which was taken on the field. JK Jai Karnataka Bengaluru over the last 65 years experience. Ocean Trophy 2025 still waiting for the third umpire decision, and out signal from the third umpire's position. LBW. It's very, very close, and the third umpire Suresh Sharmal taken his own time, decided that's out. That ball was keeping low, and on-field umpire actually signaled now. What a wicket! What a prize wicket! That is going to be the turning point in innings as well here. Who was looking very solid with the bat, and Lucky Putturu trying to play it across the line. The ball keeping low, and maybe it's going to hit the stumps, and the third umpire view. He has taken review, and he has viewed it and declared it is out. ಯಾದವ್ ಅವರು ಎಲ್ಲಿದ್ರೆ ಇಲ್ಲಿ ಬರ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಯಾದವ್ ಇಲ್ದ್ರೆ ಮಾಧವ್ ಇಲ್ಲಿ ಬರ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಹಲೋ ಗಟ್ಟಿ ಮಾತಾಡೋದು. ಹಲೋ
ಪ್ರಕೃತಿ ಹಲೋ ಪ್ರಕೃತಿ ನ್ಯಾಸ್ ಟೀಮ್ ಕ್ಯಾಪ್ಟನ್ ಬನ್ನಿ. ಅಪೆಕ್ಸ್ ಅವರು ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ.
ಹಲೋ, ಸಂಘಟಕರ ತೀರ್ಮಾನದ ಪ್ರಕಾರ ಅಂಪೈರ್ಸ್ ಕೊಟ್ಟಿರುವಂತಹ ಡಿಸಿಷನ್ ಫೈನಲ್ ಔಟ್ ಅನ್ನೋದಾಗಿದೆ. ಆ ಡಿಸಿಷನ್ ಅನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ ಅನ್ನೋದಾಗಿ ಸಂಘಟಕರು ಹೇಳಿದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಔಟ್ LBW ಅನ್ನೋದಾಗಿ. ಬೆಂಗಳೂರಿನ ಫ್ರೆಂಡ್ಸ್ ತಂಡ ಆಲ್ರೆಡಿ ಜಾನ್ಸನ್ ಪ್ರಕೃತಿ ನಾಯಕರು ಬಂದಿರೋದ್ರಿಂದ ಬೆಂಗಳೂರಿನ ಫ್ರೆಂಡ್ಸ್ ನಾಯಕ ಟಾಸಿ ಬರ್ಬೇಕನ್ನೋದಾಗಿ ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್ ಬೆಂಗಳೂರು ಸಮಯ ವಿಳಂಬ ಆದ್ರೆ ಮತ್ತೆ ನಾವು ಓವರ್ ರೆಡ್ಯೂಸ್ ಮಾಡ್ತೇವೆ. ಅದಕ್ಕಾಗಿ ಆಡುವ ಎಲ್ಲಾ ತಂಡಗಳು ನಮ್ಮ ಜೊತೆ ಸಹಕರಿಸಬೇಕು ಅನ್ನೋದಾಗಿ ಕೂಡ ಕಾಪು ಫ್ರೆಂಡ್ಸ್ ಕ್ರೀಡಾಕ್ಷರ ಪರವಾಗಿ ನಮ್ಮನ್ನು ಕೇಳ್ತೀವಿ. ಓಷಿಯನ್ ಕಪ್ ನ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪ್ರೀ ಕ್ವಾರ್ಟರ್ ಫೈನಲ್ ಜಾನ್ಸನ್ ಪ್ರಕೃತಿ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. Hello, check. So 13 for the loss of 2. 13ಕ್ಕೆ 2. Third umpire requesting Yadav sir, please. Yadav sir ಎಲ್ಲಿದ್ರು ಬರಬೇಕು. ಮತ್ತೊಂದು ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ನೋ ಬಾಲ್ ಚೆಕ್. ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಕಾಪು ಪುರಸಭೆ ಹಾಲಿ ಸದಸ್ಯರು ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ರತ್ನಾಕರ್ ಶೆಟ್ಟಿ ಅವರು, ಇನ್ನೊಬ್ಬರು ಅನಿಶ್ ಶೆಟ್ಟಿ ಅವರ ತೀರಾ ಆತ್ಮೀಯರು ಆಗಿರುವಂತಹ ಸಂದೀಪ್ ಶೆಟ್ಟಿ ಅವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದು ನಮ್ಮ ಗೌರವ ಅನ್ನುವಂಥ ರೂಪದಲ್ಲಿ ಇಬ್ಬರಿಗೂ ಕೂಡ ಶಾಲನ್ನು ತೊಡಿಸಿ ಗುಲಾಬಿ ಹೂವನ್ನು ಕೊಟ್ಟು ಕಾರ್ಯಕ್ರಮದ ನೆನಪಿನ ಕಾಣಿಕೆ ನೀಡಬೇಕು ಅನ್ನೋದಾಗಿ ಅನಿಶ್ ಶೆಟ್ಟಿ ಅವರನ್ನ ಕೇಳ್ತಾ ಇದ್ದೇವೆ. ರತ್ನಾಕರ್ ಶೆಟ್ಟಿ ಅವರು ಕಾಪು ಪುರಸಭೆಯ ಹಾಲಿ ಸದಸ್ಯರು, ಸಂದೀಪ್ ಶೆಟ್ಟಿ ಅವರು ನಮ್ಮ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು ಕೂಡ. ಇವಾಗಲೇ ಬಹಳಷ್ಟು ಹೊತ್ತಿನಿಂದ ಕಲ್ಯಾ ಶ್ರೀಕರ್ ಶೆಟ್ಟಿ ಅವರು, ರಮೇಶ್ ಶೆಟ್ಟಿ ಅವರು ಎಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಮ್ಮ ಕಾಪು ಫ್ರೆಂಡ್ಸ್ ಕ್ರೀಡಾಕ್ಷರ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಓಷಿಯನ್ ಟ್ರೋಫಿ 2025ಕ್ಕಾಗಿ So good ball, legal delivery. So meanwhile, it's a legal delivery. Wicket goes down. And JK losing their third wicket. 13 for the loss of 3. 13ಕ್ಕೆ 3. New batter, captain is in here. Sachin Mahadeva for JK. Ocean Trophy 2025. Prakriti Nash versus Jai Karnataka Bengaluru, and we have 44 to chase the task. And that is a huge blow here, hat-trick for Rajapaksha. Hat-trick delivery onto the stumps, ball keeping low. It's been absolutely magnificent bowling performance by the Prakriti Nash, Rajapaksha. 13 for the loss of 4 wickets. In the first innings, Prakriti Nash 12 for 4.
And here 13 for the loss of 4 wickets, JK. Terrific bowling performance by the Prakriti Nash as usual. What they are actually known for, and they are actually pretty much good in the bowling department. And JK losing their 4th wicket for 13 runs on the board. So meanwhile, Shrikant from JK's batting lineup, new batter Shrikant comes to the crease. In the last ball of the second over to come. $31 required from the last 25 balls. 25 ಎಸೆಗಳು 31 ಅವಶ್ಯಕತೆ. Shrikant on strike. Nicely bowled again, looking for a quick single. Single taken, leg by signal from the umpire. So lots of drama happened in this over so far, and 2 overs completed. Power play is over. 2 gone, 14 for the loss of 4. 2 ಓವರ್ಗಳ ಮುಕ್ತಾಯ 14ಕ್ಕೆ 4 44ರ ಟಾರ್ಗೆಟ್ 24 ಎಸೆಗಳ ಮುಂದೆ 30ರ ಅವಶ್ಯಕತೆ 30 from 24 deliveries. Two good overs from the Prakriti Nash side, and Jai Karnataka team, they had some momentum in the first 1.3 hours, then losing the wicket of Loki, and it's going to be a time for Rajapaksha, who has striking the hat-trick in the last over. Now 30 to get from the remaining 24 balls. Ocean Trophy 2025. It's been successfully and well organized by the Friends Kapu here in this Paligude Katpadi grounds, with the highest cash prize 4,04,444 for the winning team. Change in the bowling, we have Vitesh. Prakriti Nash is actually making their comeback with a bat in the last 3 overs and bowled well in the first 2 overs, and JK has got the challenge. Johnson Real Fighters ಹಾಗೇನೆ ಫ್ರೆಂಡ್ಸ್ ಬ್ಯಾಂಗ್ಳೂರ್ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. Just single run added to the total. With that single run score, 15 for the loss of 4 wickets. 44 to chase, 29 to get from the remaining 23 balls. This match is actually still there for the both teams' point of view. One partnership, minimum 15 or 18 runs partnership for this wicket stand. It is going to be crucial. That's a good bowling outside off stem and comprehensively beaten. Not able to get the connection, dot delivery. Friends Bangalore team captain and Real Fighters Johnson, team captain, please, as early as possible, please come forward towards the main stage to have a toss. Friends Bangalore hagane Johnson Real Fighters captains bani anta kelikolta ido toss gage. Another dot delivery. It's a battle of 2 big teams here, and as far as chasing is concerned, chasing pressure is there for JK against Prakriti Nash. That's in the air, caught behind, given out by the umpire. 1 more wicket they lost here. Good bowling, quicker delivery, getting extra bounce and beautifully bowled. Vitesh has done the damage. JK losing their 5th wicket here. Ritu departs for JK, and it's been the time for the Prakriti Nash cricketers to have some celebration on the field. Good bowling performance now.
Under the lights, it's going to be always a big total. 44 to chase. That was a very fine delivery. As you have seen in the action replay on the screen, the ball was just moving away from the right hander, getting an outside edge out the bat. Mahesh took a very good catch. New batter, Uthappa is in. Outside off from delivery and nicely played again. Beautifully guided through the backward point region for a quick single. So it's a time to get one more partnership for this wicket stand here. Sensible play required for the JK. Srikanth and Uthappa, two big cricketers, two well-known, reputed players, still at the crease and keeping the fight back against Nash. Oh, that's another good bowling, beautifully bowled. End of day, over number 3. Dot ball ends the over. 3 gone. 16 for the loss of 5 wickets. 3 ಓವರ್ಗಳ ಮುಕ್ತಾಯ 16ಕ್ಕೆ 5. 18 balls to go now. 28 required. 18 ಎಸೆತಗಳು 28ರ ಅವಶ್ಯಕತೆ. 18 deliveries to go now. 28 to get means it's going to be hard and it's going to be very tough here. And there will be around a 2 minutes drinks break. Strategic timeout. And a Jai Karnataka team chasing down 44. And at this stage of the innings, in trouble. Uthappa can be the good finisher for them. He's got great ability. He has played some great innings when the team needed in the past cricket tournaments. And along with Srikanth. Once again, we are thanking today title sponsor for the cricket tournament, Jitendra Deshade, proprietor of the Ocean Bar and Restaurant, Mumbai. Anit Shade from Kapoor taking an initiative on his shoulders. Madhav Pujari and Yadav Pujari from Kapoor, twin brothers, put some great efforts to organize this wonderful cricket festival, mega cricket carnival here in this Paliguda Khatpadi grounds. 18 deliveries to go, 28 to get. What's the plan from JK here? Are they going to keep some aggressive batting, or will they look to construct one partnership? What they need here, minimum 10 to 12 runs partnership, runnable partnership required for them. Rajapaksha will continue. He is a one bowler in this innings who has done the damage of batting lineup of JK. And he is going to take a long runner. Pretty fast bowler. Going for a big hit on the onside. Good bowling. Nice pace and very good line and length delivery. He's got 3 wickets for 7 runs. Big man on strike, Uthappa. Can he go? Can he look to play one big hit so that they can get the momentum back in their favor in this innings against Prakriti Nash. Going for a big hit. And it's going to be one bounce. And beats the field flash Muradink. Hit 6. Hits all the way. Uthappa is actually brought the momentum back for the JK in this innings. And it was straight down the ground. He cleared one of the best bowler. Wonderfully hit down the ground all the way for a 6. Score moves up to now 22 on the board. And 22 runs on the scorecard they have. 22 more required from the remaining 16 balls. 16 ಎಸೆತಗಳು 22 ಅವಶ್ಯಕತೆ. Big 6 in his innings. And we already mentioned in the commentary box, he's got a great experience in cricket tournaments. Uthappa can be a finisher. He is a danger man. Rajapaksha is smashed down the ground for a big 6. What a 6. And that is the best 6 of this innings here. 22 from 16 now.
Missed it on this occasion, and a quick single they have taken. Leg by signal from the umpire. Leg by call from the umpire on the field. 23 on the board. 23 for the loss of 5 wickets. And it's time for the Bangalore cricketers to showcase their skills in this Paligude Katpadi grounds in the crucial match of the tournament. Friends Bangalore team captain, Johnson Real Fighters team captain Bunny Tosgage. Rajapaksha to continue. Srikanth drives the ball again on the onside. Can he look for a second? And a flat throw. Good running. Good running between the stumps on this occasion. 2 more added to the total. They started to put the pressure on the outfielder. 2 added to the total. Score moves up to now 25 for the loss of 5. Chasing total, chasing target 44 here. The partnership is actually, they're getting the valuable partnership between these two, Srikanth and Uthappa for JK. $19 required from the last 14 balls. 14 ಎಸೆತಗಳು 19 ಅವಶ್ಯಕತೆ. 19 to get from 14. Rajapaksha to continue here. A good shot. It's in the air. It's in the air. It's going to be chances. It's going. Just near the boundary line. Well judgment. And that is one of the great shots he has played. But bravely played. Courageously played. But that was absolutely good catch in the deep. Friends Bangalore team captain. ಅದರ ಶೀಘ್ರದಲ್ಲೇ ಟಾಸ್ಗಾಗಿ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. That was absolutely great judgment taken. The catch in the deep. Sandeep Akinia, wonderful innings he has played today, and he is involved in the best ground fielding. What a superb catch under the lights. And that is going to be the little turning point in the competition. 19 still they need from 13 deliveries. New batter comes out from the center here. Sanjay. The momentum was there for the JK, and Srikanth's wicket is actually big wicket for the Prakriti Nash team. Last ball from Rajapaksha. He has taken 4 wickets, 4 very important wickets in this match. The left-hander Sanjay comes out to the crease. A good shot. It's in the air and into the gap. One bounce into the fence. All the way for the bounce. What a shot on this occasion. Magnificently struck by Sanjay. One bounce into the main stage. All the way for the boundary. Score moves up to now 29 on the board. 15 required from the last 2 overs played. 12 balls and 15 required. ಕೊನೆಯ 12 ಎಸೆತಗಳ ಮುಂದೆ 15ರ ಅವಶ್ಯಕತೆ. 15 from 12 in the equation. He comes in. Sanjay has played a sparkling pull shot towards the mid-wicket region for the boundary. That was absolutely well struck under pressure. Now 2 overs to go. Rajapaksha bowled 2 overs. Vitesh bowled 1 over. Pritesh bowled 1 over. How is they going to rotate the bowlers here? The captain of the Prakriti Nash Apex. It's going to be testing time for his captaincy. And he needs to use all kind of experience along with his teammates now. 15 from 12. 15ರ ಅವಶ್ಯಕತೆ. 12 ಎಸೆತಗಳ ಮುಂದೆ. Another match is actually getting towards the closer side of the tournament. Last match we had 2 super overs. 2 super overs. Then 2 super overs also tied. Then we decided the winners
by tossing, flicking the coin. 12, 15, 12 balls, 15 to get. Back to the live action in the M9 Sports YouTube channel here. 15 from the last 12 deliveries. Uthappa is still there. And we have new batter Sanjay, who gets his boundary, who gets his first bound in the last ball of the last over. Slow delivery, change of pace by Pritesh. Smart piece of bowling. Using his smart piece of thinking. Dot delivery. 11 balls, 15 to get. ಟಾಸ್ ಪ್ರಕ್ರಿಯೆಗೋಸ್ಕರ ಫ್ರೆಂಡ್ಸ್ ಬೆಂಗಳೂರು ಹಾಗೂ ಜಾನ್ಸನ್ ಕರೀತಾ ಇದ್ದಾವೆ. From the Prakash Shetty, Banjara Prakash Shetty bowling end. Pritesh to continue. Bowled well in the same end. Oh, good bowling, but a miss by the wicket keeper on this occasion. Great delivery, wide signal by the umpire. 2 extras added to the total. Ball remains 11. Required runs down to 13. 11 ಎಸೆತಗಳು 13 ಅವಶ್ಯಕತೆ. That's a great stop. And it was absolutely great work done by the wicketkeeper Mahesh. And now we got 13 to get from 11 balls. What a wonderful game of cricket here. Both teams are fighting so well. After having lost a couple of wickets from JK's point of view, even though Rajapaksha's hat-trick wickets, it's a great innings by Uthappa. And now it is time to show some good batting performance by Sanjay. He's on strike. Nicely played against, down the ground. And hopefully good feeling has done it. Single taken. Score moves up to now. 32, 44 to chase. 12 needed from the last 10 balls. ಹಲೋ, ಮುಂದಿನ ಪಂದ್ಯ ಜಾನ್ಸನ್ won the toss, selected to bat first. ಫ್ರೆಂಡ್ಸ್, ಮುಂದಿನ ಪಂದ್ಯಕ್ಕೆ ಕ್ಷೇತ್ರ ರಕ್ಷಣ ಅನುವಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. India, it's going to be what behind. Out signal from the umpire. That's a big wicket at this stage of the innings. And Uthappa departs here. What a big wicket for Pritesh. And it is going to be great bowling. Again, the line was pretty tight. Just outside off step. Not giving room for him. And Uthappa tried his best in his innings for the JK. And now he started to walk back to the players' stand. 32 for 7. 32 9 balls to be bowled, 12 to get. New batter is in here. Pollard from JK. The name is actually indicating towards everyone he is going to be the big hitter. Pollard is in. They need now 12 runs from the 9 deliveries. 9 ಎಸೆತಗಳು 12 ಅವಶ್ಯಕತೆ. Wicket lost in the wrong stage of the innings for a JK there. Pritesh once again from the same end, who bowled well in his first over, getting the big wicket of Uthappa in the last delivery. Pollard will be on strike. Both fielders inside the 30-yard circle behind there, square on the both sides. Short point leg, short third man we have there. He can look to play some scoop shots behind the stumps. Place the ball on the offside. Chance for runner. Well, the luck continues to started to play in the Prakriti Nash's account here. That is going to be not a great running between the wickets. That's another big wicket there, who was looking very solid with the bat. Sanjay is absolutely disappointed. And that is not a good direct hit there. 12 required from the last 8 balls.
32 for the loss of now. 8 wickets here. 32ಕ್ಕೆ 8. 8 ಎಸೆತಗಳ ಮುಂದೆ 12ರ ಅವಶ್ಯಕತೆ. 12 required from the last 8 balls. Once again, Prakriti Nash, Pritesh is absolutely involved in the joyful moments for them. Caught behind, that was a good catch, followed by a good run out. 8 balls to be bowled here, 12 to get. Gaurav, all-rounder, very good all-rounder who bowled magnificently for JK in the first session. He comes out to bat now. Gaurav will be on strike here. Pritesh will continue, and 12 to get from 8 balls and only 2 wickets in hand. JK has got only 2 wickets in hand. And this is going to be the valuable 12 runs, how they are going to achieve against the top opposition. Well played and looking for a quick single. Good running. Pritesh missed the ball in his follow through. Single conceded. Score moves up to 33 for 8. And 11 required from the last 7 balls. 7 ಎಸೆತಗಳು 11ರ ಅವಶ್ಯಕತೆ. Have a look at the scenes and atmosphere here in this Paligude Katpadi grounds under the lights. It's going to be absolutely magical atmosphere. 3 days cricket festival under the lights. Ocean Trophy 2025. Last ball of the over. 7 balls to go, 11 to get. ಅದೇ ರೀತಿ ಸುಭಾಷ್ ಬಲ್ಲಾಳ್ ಅವರು ನಮ್ಮೊಂದಿಗಿದ್ದಾರೆ. ಪಂಚಾಯತ್ ಸದಸ್ಯರು, ಕಟ್ಪಾಡಿ ಪಂಚಾಯತ್ ಸದಸ್ಯರಾಗಿರುವ ಸುಭಾಷ್ ಬಲ್ಲಾಳ್ ಅವರನ್ನು ಮುಖ್ಯ ವೇದಿಕೆ ಹತ್ರ ಆಹ್ವಾನಿಸ್ತಾ ಇದ್ದೇವೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಓಷನ್ ಟ್ರೋಫಿ 2025ರ ಪರವಾಗಿ. He has sponsored all the t-shirts for the tournament, jerseys for the tournament. ಅವರು ಈ ಪಂದ್ಯಾಕೂಟಕ್ಕೆ ಓಷನ್ ಟ್ರೋಫಿಯ ಜರ್ಸಿಗಳನ್ನು ಅವರು ಕೊಡ ಮಾಡಿದ್ದಾರೆ. ಅವರನ್ನು ಮುಖ್ಯ ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ ಈ ಹಂತದಲ್ಲಿ. 6 balls to go now. 10 runs required. ಕೊನೆ 6 ಎಸೆತಗಳ ಮುಂದೆ 10 ಓಟಗಳು ಬರಬೇಕಾಗಿದೆ. 10ರ ಅವಶ್ಯಕತೆ 6 ಎಸೆತಗಳ ಮುಂದೆ. 6 balls to go now. 10 to get. Last over. Who's going to bowl the last over from Prakriti Nash? Mahesh is going to take the responsibility. This is going to be a great game of cricket. Even though we had some issues in the middle of the innings, but it was a cooperation from the both team captains, and a couple of wickets they lost in the first 4 overs play. Uthappa drawing or bringing the momentum back in the game after getting the big 6. Sanjay's boundary, now 2 wickets in hand, 10 to get from the last 6 balls. Sandeep Kenya has one of the best innings of his lifetime in tennis ball cricket career. He played a crucial knock in the first innings. Remember that innings and how it is helping for the team here. Pollard on strike. Going to smash the ball on the offside. He gets only a single. 9 from 5. Gaurav, can he be the hero today for the JK? They need one big hit here. Boundary over 6. 9 from 5. JK Cricketers has got the longest years of experience as far as tennis ball cricket tournaments are concerned. More than 60 years of experience. And still they are running the club. That is a great news to all the cricket fans. And we are very happy to watch their performance here. 9 to get from 5 balls. It's a matter of one big hit. One meaty blow middle of the bat for Gaurav. Looking for a quick single. And he has given the strike to Pollard there. Plan is something else from the both batters. 7. 36 on the board. 8 required from the last 4 balls. 36 on the board. 44 to chase.
8 from the last 4. 8ರ ಅವಶ್ಯಕತೆ 4 ಎಸೆತಗಳ ಮುಂದೆ. Pollard on strike. Can he do something special with his bat for the team? He's gone to play a big drive into the gap on the outside. Can he look for a second run? And it's going to be a chance for the run out. No, they got 2. They got 2. 6 to get from the last 3 balls. 3 ಎಸೆತಗಳು 6ರ ಅವಶ್ಯಕತೆ. 6 the need here. 38 runs the made. 44 to chase. And JK is actually keeping themselves in the hunt. And it is going to be a great fight back by them. 3 crucial balls. 6 to get. Thailanders still fighting here. They don't like to give up this competition. JK is known for their fight back. And they're actually fighting like wounded tigers. 6 to get from the last 3 balls. Mahesh to continue. Oh, that one again plays the ball on the one side, and can he look for a second? There is a deep fielder, and it's all happening. He missed the ball, and looking for a third. No, that's settled for 2. Pollard slipped, and Pollard slipped there. 2 runs added to the total. Score is on 40. 44 to chase. 2 balls to go, and 4 runs to win. 4 runs to get. 2 ಎಸೆತಗಳು 4ರ ಅವಶ್ಯಕತೆ. Well, and last match, Batrayanpura Sports Club BSA won that match against Katil Izon Sports Club. Katil losing that competition after having played 2 super overs. And then the toss decided. Now 4 runs to get from the 2 deliveries. And these organizers are actually not hoping to see the tie here. 4ರ ಅವಶ್ಯಕತೆ 2 ಎಸೆತಗಳ ಮುಂದೆ. Pollard is on strike now, and he is going to be the key player at this stage of innings. 6 not out by him. Pollard, play and miss, try and a miss, great delivery. What a top ball on that occasion. Top delivery in this over so far. The last ball of the match to come. They need a 4. Boundary required for a JK, Jai Karnataka team. All players in the players stand absolutely looking to see some great hit from Pollard's bat here. Last ball of the match. 4 runs they need. And, well, we'll see what's going to happen. Time will prove everything. But team players are actually under pressure. Even cricket fans all over the corner of this ground sitting and watching this match in disciplined manner. And they're also started to get a bit of tense moment. Last ball is coming up. 4 to get to win the match for JK. And it is going to be deciding. And they are setting the field placement again for Pollard. Pollard might be looking for a big pull or a big strike drive. We cannot expect the reverse shots at this stage of the innings. And pretty orthodox drive, big hit could be the key to find a great result in the game. Or else 3 runs they need to tie. Still they are taking time on the field. Request Apex Prakriti Nest team captain. Continue the play. ಅದು ಸಿಗದಲ್ಲೇ ಪಂದ್ಯ ಮುಂದುವರಿಸಲು ಕೇಳಿಕೊಳ್ತಾ ಇದ್ದೇವೆ. Last ball is coming up. All cricket fans are actually standing on their toes here. And this is going to be a time for the big hit from Pollard for JK. Or else Mahesh's dot ball. What will happen? Let's see. Goes for a big one on the outside. Into the gap. 1 single now taken. 2 runs now taken. Looking for a third. And it's still going on. What about this here? Could this be out? How about this here? Well, out signal from the umpire. Unbelievable victory for the Prakriti Nash team here. They won this match by just 1 run. 42 they made here. ಆದ ಸಿಗದಲ್ಲೇ 2 ತಂಡದ ಆಟಗಾರರು ಪ್ರಕೃತಿ ನ್ಯಾಶ್ ತಂಡದ ಆಟಗಾರರು ಗ್ರೌಂಡ್ ವಿಕೆಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇವೆ. This is an unbelievable victory here for the Prakriti Nash. Once again, this ground proved lucky ground for them in this pre-quarter final match. Man of the match
announcement here. ಅದೇ ರೀತಿ ನಾರಾಯಣಗುರು ಚೆಂಡೆ ಬಳಗ ಇನ್ನಂಚೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಮುಂದಿನ ಹಂತದಲ್ಲಿ ಪ್ರತಿ ಬೌಂಡ್ರಿಗೂ ಸಿಕ್ಸರಿಗೂ ಅವರು ಚೆಂಡೆ ವಾದನವನ್ನು ನಡೆಸಲಿಕ್ಕಿದ್ದಾರೆ. ಅವರಿಗೂ ಕೂಡ ನಾವು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಹಂತದಲ್ಲಿ. ಪಂದ್ಯಶ್ರೇಷ್ಠ ಪ್ರಶಸ್ತಿ. So finally we have decided one bowler, key bowler who has taken 4 wickets with a hat-trick, Rajapaksha from Prakriti Nash. I request him to come to the main stage to collect a Man of the Match, Player of the Match award. And it's going to be time to do the change of voice in the commentary box. So Shivanand Aital Kota moving into the commentary box position. Welcome to him as well here. ಫ್ರೆಂಡ್ಸ್ ಕಟ್ಪಾಡಿ ಅಸದುಲ್ಲಾ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಮುಖ್ಯ ವೇದಿಕೆ ಅಂತ ಆಹ್ವಾನಿಸ್ತಾ ಇದ್ದೇವೆ. 3 ಬಾರಿ ಇಲ್ಲಿ ಪ್ರತಿಷ್ಠಿತ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ರು. ಫ್ರೆಂಡ್ಸ್ ಕಟ್ಪಾಡಿ ಅಸದುಲ್ಲಾ ಅವರನ್ನು ಮುಖ್ಯ ವೇದಿಕೆ ಅಂತ ಸ್ವಾಗತಿಸ್ತಾ ಇದ್ದೇವೆ. ಅವರು ಕೂಡ ಮುಖ್ಯ ವೇದಿಕೆ ಅಂತ ಬರಬೇಕಂತ ಫ್ರೆಂಡ್ಸ್ ಕಾಪು ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಶ್ರೇಷ್ಠ ಪ್ರಶಸ್ತಿ ರಾಜಪಕ್ಷ ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ಳಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ವೀಕ್ಷಕರಲ್ಲಿ ನಮ್ಮೊಂದಿಗೆ ಶಿವನಾರಾಯಣ ಐತಾಳ್ ಕೋಟೆ. ಮುಂದಿನ ಡಿಸೆಂಬರ್ನಲ್ಲಿ ಶಿವ ಬಿಗ್ ಬ್ಯಾಶ್ 2025 35 ವರ್ಷಗಳ ಕನಸು ಸಾಕಾರಗೊಳಿಸುವತ್ತ ವೀಕ್ಷಕರಲ್ಲಿ 35 ವರ್ಷಗಳನ್ನು ಅವರು ಪೂರ್ತಿಗೊಳಿಸಿದ್ರು. ಅದರ ನೆನಪಿನ ಒಂದು ಸವಿಯಾಗಿ ಶಿವ ಬಿಗ್ ಬ್ಯಾಶ್ 2021 ಆಯೋಜಿಸಲಿಕ್ಕಿದ್ದಾರೆ ಮುಂದಿನ ತಿಂಗಳಿನಲ್ಲಿ ಸಾಲಿಗ್ರಾಮ ಹಳೆಕೋಟೆ ಅಂಕಣ ಒಳಭಾಗದಲ್ಲಿ. ಓವರ್ ಟು ಹಿಮ್. ಈ ಒಂದು ಪಂದ್ಯದ ಭಾಗವಹಿಸದ ಕಾರಣ ಜೈ ಕರ್ನಾಟಕ ಬಂದು ಮೊಮೆಂಟೋನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಮರಣಿಕೆ ಜೈ ಕರ್ನಾಟಕ ತಂಡ. ಧನ್ಯವಾದಗಳು ಅರವಿಂದ ಮಣಿಪಾಲ, ಆಂಗ್ಲ ಭಾಷಾ ವೀಕ್ಷಕರಣಗಾರ ಸುಲೋಚನದಾರಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಜೈ ಕರ್ನಾಟಕದ ನಾಯಕರು ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಈಗಾಗಲೇ ನಮ್ಮ ಅತಿಥಿ ಗಣ್ಯರಿದ್ದಾರೆ. ಅಂಕಣ ಒಳಭಾಗದ ಪಂದ್ಯಕ್ಕೆ ಎಲ್ಲರೂ ಅನುವು ಮಾಡಿಕೊಡಿ. ಆಡಿದ ತಂಡವು ಅಂಕಣ ಬಿಟ್ಟು ಹೊರಕ್ಕೆ ಬನ್ನಿ. ಆಡುವ ತಂಡಕ್ಕೆ ಅವಕಾಶವನ್ನು ಮಾಡಿಕೊಡಿ.